ಹೂವಿಗೆ ತಿನ್ನುತ್ತ ಹಾಡಿ ಕಣ್ಣಲ್ಲಿ ಕಂಬನೇ ಮುತ್ತಾಗಿ ಮಾಡಿ ಸಲಹೋ ಅಳಿ ಯಾವ ಥರ ಇದೆ ನೇರವಾದ ಸ್ಥೂರವಾದಿ ಯಾರಿಗೂ ವಿಳಾಸ ಮಾಡ್ತಾ ಇರಲಿಲ್ಲ. ಯಾವ ವಿಷಯ ಇದ್ದರೂ ಅದನ್ನು ನೇರವಾಗಿ ಅವರ ಒಂದು ಮಾತುಗಳಿರ್ಬೋದು ಅಥವಾ ಅವ್ರ ಕಾರ್ಯವೈಖರಿ ಇರ್ಬೋದು ನೇರವಾಗಿ ಅದನ್ನ ಖಂಡಿಸ್ತಾ ಇದ್ರು. ಅದಕ್ಕೆ ಭಾಳಷ್ಟು ಜನ ಹೆದರ್ತಾನೂ ಇದ್ರು. ಕಾರಣ ಅಂದರೆ ಈ ಏನು ವ್ಯಕ್ತಿದ್ದಾರೆ ಇವ್ರ ಹತ್ರ ಮುಚ್ಚುಮರೆ ಯಾವುದೂ ಇಲ್ವಲ್ಲ. ಅವಾಗ ಅವ್ರು ಯಾವತ್ತೂ BBMP ಸದಸ್ಯರಾಗಿ ಕ್ಷೇತ್ರದಲ್ಲಿರುವಂಥ ವಾರ್ಡಿಗೆ ಯಾವ ರೀತಿ ಅಭಿವೃದ್ಧಿ ಆವಾಗಲೇ ಜನರಿಗೆ ಗೊತ್ತಾಗಿರೋದು. ಮಹಾಲಕ್ಷ್ಮಿ ಅವ್ರ ವಿಧಾನಸಭಾ ಕ್ಷೇತ್ರದಲ್ಲಿ BBMP ಒಬ್ಬ ಕಾರ್ಪೊರೇಟರ್ ಕೂಡ ಇಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದರೆ ಅವತ್ತಿನ ದಿನದಲ್ಲಿ ಈ ಒಂದು ನಗರ ಪ್ರದೇಶ ಈ ಒಂದು BBMP ವಾರ್ಡ್ಗಳು ಭಾಳಷ್ಟು ಹದಗೆಟ್ಟಿರ್ತಾವೆ. ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ, ಮೂಲ ಸೌಕರ್ಯಗಳಿರಲಿಲ್ಲ. ಇವರು ಬಂದಾದಮೇಲೆ ಈ ಒಂದು 2-3 ವಾರ್ಡ್ನ ಭಾಳ ಅಚ್ಚುಕಟ್ಟಾಗಿ ಅಭಿವೃದ್ಧಿಗೊಳಿಸಿದ್ರು. ನಿರ್ಮೂಲನಾ ಮಂಡಳಿಯಿಂದ ಹಕ್ಕುಪತ್ರ ಕೊಟ್ಟಂಥ ಮೊದಲ ವ್ಯಕ್ತಿನೂ ಹೌದು ಕಾರ್ಪೊರೇಟರ್ಗಳಲ್ಲಿ. ಆಮೇಲೆ BBMPಲಿ ಅವರು ಹುಡುಕಿದ್ರೆ ವಿರೋಧ ಪಕ್ಷ ನಾಯಕನಾಗಿ ಹುಡುಕಿದ್ರೆ ಇಡೀ BBMPನೇ ನಡೆತಿದ್ದಲ್ಲ, ಅದರಲ್ಲೂ ಕೂಡ ಅವರು ಮೊದಲ ಕಾರ್ಪೊರೇಟರ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆಡಳಿತ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಭಾಳಷ್ಟು ಜನ ಏನು ಒಂದಿಷ್ಟು ಬ್ಯಾಲೆನ್ಸ್ಗಳನ್ನ ಟ್ಯಾಕ್ಸ್ ತೆರಿಗೆ ಮತ್ತು ಏನೇನು ಸರ್ಕಾರಕ್ಕೆ ಬ್ಯಾಲೆನ್ಸ್ ಇಟ್ಟರು ಅದನ್ನೆಲ್ಲ ವಸೂಲಾತಿ ಮಾಡಿಕೊಟ್ಟು ಸರ್ಕಾರ ಒಂದು ಒಳ್ಳೆ ರೀತಿ ಅಭಿವೃದ್ಧಿ ಪಥದತ್ತ ಹೋಗಲಿಕ್ಕೆ BBMPಯಿಂದ ಅವ್ರ ಕಾರಣಕರ್ತರಾಗಿದ್ದರು. ವ್ಯವಸ್ಥೆ ಇರ್ಬೋದು, ರಸ್ತೆ ವ್ಯವಸ್ಥೆ ಇರ್ಬೋದು, ಮೋಡಿ ಚರಂಡಿಗಳ ವ್ಯವಸ್ಥೆ ಇರ್ಬೋದು, ಬೆಳಕಿನ ಲೈಟ್ ದೀಪಗಳಿರ್ಬೋದು, ಆ ರೀತಿಯಲ್ಲಿ ಅಥವಾ ಮಕ್ಕಳಿಗೆ ಬಡ ಮಕ್ಕಳಿಗೆ ಬಡವರಿಗೆ ಇನ್ನೊಂದು ವಿಶೇಷತೆ ಇದ್ದರು. ಅವ್ರ ಹತ್ರ ಎಷ್ಟು ಕೊಡಲಿಕ್ಕೆ ಸಾಧ್ಯ ಅವ್ರು ಕೊಟ್ಕೊಂಡು ಇದ್ದವ್ರ ಹತ್ರನೂ ಸ್ವಲ್ಪ ಕೊಡಿಸ್ತಾ ಇತ್ತು. ಅಂದರೆ ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗ್ತದೆ ಆ ಒಂದು ಮನುಷ್ಯತ್ವದ ಗುಣನೂ ಅವ್ರ ಹತ್ರ ಹೊಂದ್ಕೊಂಡಿದೆ. ಸಿಂಹ ಸ್ವಭಾವ ಅವ್ರದ್ದು. ಸಿಂಹ ಯಾವ ಥರ ಗರ್ಜನೆ ಮಾಡ್ತಾಯಿತ್ತು ಅಥವಾ ತುಂಬ ಜನ ಹೇಳ್ತಿದ್ರು ಇದೊಂದು ಬೆಂಗಳೂರು ನಗರದ ಹುಲಿ ಅಂತಲೇ ಕರಿತಿದ್ರು ನಾಗರಾಜನ. ಅದೊಂದು ವಿಶೇಷತೆ. ಕಷ್ಟ ಮುಖಾಂತರ ಈ ಒಂದು ಹಂಪಿಯ ಕಲ್ಲಿನ ರಥದ ಮೇಲೆ ರಾಜ್ಕುಮಾರ್ ಏನು ನಿಲ್ಸಿದ್ದಾರೆ ಅದಕ್ಕೆ ಮೊದಲ ಕಾರಣಕರ್ತರು ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಚಾಲುಕ್ಯ ರಮೇಶ್ ಇರ್ಬೋದು ಅಥವಾ ಅವರ ಸುರೇಶ್ ಇರ್ಬೋದು ಅವರೆಲ್ಲ ಸಂಘಟಕರು ಸೇರಿಕೊಂಡು ಆ ಒಂದು ಪ್ರಶ್ನೆ ಮುಖಾಂತರ ಅತ್ಯದ್ಭುತ ಈ ಒಂದು ಕರ್ನಾಟಕದ ಭಾರತ ದೇಶದಲ್ಲಿ ಒಬ್ಬ ನಟನ ಬಗ್ಗೆ ಇಟ್ಟಿರೋ ಅಭಿಮಾನ ಇದು ವಿಶೇಷವಾದಂಥ ಶೈಲಿಯಲ್ಲಿ ಬಂದಂಥ ಒಂದು ಹಂಪಿ ಕಲ್ಲಿನ ರಥ ಇದು ಕೇಳಿದ್ವಿ. ಅವರ ಕಾರ್ಯವೈಖರಿ, ಬಡವರಿಗೆ ಸ್ಪಂದಿಸುವಂಥ ರೀತಿ, ಎಲ್ಲರನ್ನೂ ತಿಳಿಸುವಂಥ ಒಂದು ಗುಣ ಇವೆಲ್ಲವನ್ನೂ ಕೂಡ ನಾವು ಕಂಡುಕೊಂಡಿದ್ವಿ. ಅವರು ನಂದಿನಿ ಲೇಔಟ್ಗೆ ಕಾರ್ಪೊರೇಟರ್ ಆಗಿ ಬಂದ ಮೇಲೆ ಅವರು ಮೊದಲನೇದಾಗಿ ಮಾಡಿದ ಕೆಲಸವೇ ಅವಾಗಲೇ ನಮ್ಮ ಮಂಡಲ ಅಧ್ಯಕ್ಷರು ಹೇಳಿದಂಗೆ ಕಂಠೀರವ ನಗರ ಸ್ಲಮ್ಗೆ ಹಕ್ಕುಪತ್ರ ಕೊಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟರು. ನಾವು ಯಾರೂ ನಂಬೇ ಇರಲಿಲ್ಲ. ಕಾರಣ ಏನಪ್ಪ ಅಂತಂದರೆ 40 ವರ್ಷಗಳಿಂದಲೂ ಕೂಡ ಯಾವುದೇ ಒಂದು ದಾಖಲಾ ಪತ್ರಗಳನ್ನು ಕೊಡದಂತೆ ಅಲ್ಲಿನ ಜನ ವಾಸ ಮಾಡ್ತಾಯಿದ್ರು. ಮೊದಲೇ ಸ್ಲಮ್ನಲ್ಲಿ ಜನ ಓಟನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಬರೀ ಆಶ್ವಾಸನೆಯೇ ಒಂದು 40-50 ವರ್ಷ ಆ ಜನಗಳನ್ನು ಅಲ್ಲೇ ವಾಸ ಮಾಡ್ಕೊಂಡಿರೋ ಥರ ಅವರನ್ನು ಪ್ರೇರೇಪಿಸಿದ್ರು. ಆದರೆ ನಾಗರಾಜನ್ನ ಬರ್ತಾ ಇದ್ದಂಗೆ ಪ್ರಪ್ರಥಮವಾಗಿ ಅವ್ರು ಹೇಳಿದ್ದೆ, ನಾನು ನಿಮ್ಗೆ ಹಕ್ಕುಪತ್ರ ಕೊಡ್ತೀನಿ, ನೀವು ಧೈರ್ಯವಾಗಿರಿ, ನನಗೆ ಓಟ್ ಹಾಕಿ ಅಂತ. ಜನ ಇವರನ್ನು ಅದೇನೋ ಕಾರಣ ಗೊತ್ತಿಲ್ಲ, ಇವರನ್ನ ನಂಬಿದ್ರು, ಓಟು ಕೂಡ ಹಾಕಿದ್ರು. ಕೇವಲ 9 ತಿಂಗಳ ಒಳಗಾಗಿ ಇಡೀ ಕಂಠೀರವ ನಗರಕ್ಕೆ ಹಕ್ಕುಪತ್ರ ಬರೋ ರೀತಿಯಲ್ಲಿ ಅವರು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸ್ವಾಧೀನ ಪತ್ರವನ್ನು ಕೊಡಿಸ್ಬಿಟ್ರು. ಕಾರ್ಪೊರೇಟರು ಆ ಮಟ್ಟಕ್ಕೆ ಆ ಕೆಲಸವನ್ನು ನಿಭಾಯಿಸುವ ಶಕ್ತಿಯ ದೇವರು ಕೊಟ್ಟಿದ್ನಲ್ಲ, ಅದನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಅವರು ನನ್ನನ್ನಂತೂ ಸ್ವಂತ ಸಹೋದರನ್ನಾಗಿ ಅವರು ಕೊನೆ ತನಕನೂ ನನ್ನನ್ನು ಅಷ್ಟು ಪ್ರೀತಿಯಿಂದಲೇ ಕಾಣ್ತಾ ಇದ್ದರು. ಹಾಗಾಗಿ ಅವರು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ತಳಮಟ್ಟದಿಂದ ಬೆಳೀತಾರಲ್ಲ, ಅವರ ಅನುಭವನೇ ಬೇರೆ, ಅವರ ಕಾರ್ಯದಕ್ಷತೆಯೇ ಬೇರೆ, ಅವರು ಸಮಾಜದಲ್ಲಿ ನಡ್ಕೊಳ್ಳೋ ರೀತಿಯೇ ಬೇರೆ. ಹಾಗಾಗಿ ಅವರು ನಿಜವಾಗ್ಲೂ ಬಡವರ ಒಂದು ಪ್ರೀತಿ ಪಾತ್ರರಾಗಿ ಬಡವರಿಗೆ ಸಹಾಯ ಮಾಡ್ತಾ ಹಗಲು ರಾತ್ರಿ ಹಾಗೆ ಯಾವುದೇ ರಾತ್ರಿ ಸಂದರ್ಭದಲ್ಲೂ ಕೂಡ ನಮಗೆ ಇಂಥ ಸಮಸ್ಯೆ ಆಗಿದೆ ಅಂತಂದರೆ ತಕ್ಷಣಕ್ಕೆ ಬಂದು ಅಲ್ಲಿ ನಿಂತು ಕೆಲಸ ಮಾಡಿ ಕೊಡ್ತಿದ್ದಂಥ ಒಬ್ಬ ಮೇಧಾವಿ ಪುರುಷ. ಹಾಗಾಗಿ ನಾವು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರುವಂಥದ್ದು ನಮ್ಮೆಲ್ಲರ ಸಂತೋಷವಾದಂಥ ವಿಚಾರ ಅಂತ